ಇತ್ತೀಚೆಗೆ ನಗರದಲ್ಲಿ ದರೋಡೆ ಕಳ್ಳತನ ಕೇಸ್ಗಳು ಹೆಚ್ಚಾಗ್ತಾ ಇವೆ. ಒಂದೆಡೆ ರಾಮ್ಜಿ ಗ್ಯಾಂಗ್, ಮತ್ತೊಂದೆಡೆ ಗಡಾರಿ ಗ್ಯಾಂಗ್ನ ಕಳ್ಳರು ಸದ್ದು ಮಾಡ್ತಿದ್ದಾರೆ. ರಾಮ್ಜಿ ಗ್ಯಾಂಗ್ನ ಕಿಂಗ್ ಪಿನ್ಗೆ ಕೋಳ ಬಿದ್ದಿದೆ, ಆದರೆ ಗಡಾರಿ ಗ್ಯಾಂಗ್ ಇನ್ನೂ ಸೆರೆ ಸಿಕ್ಕಿಲ್ಲ. ರಾಜಧಾನಿಯಲ್ಲಿ ಮತ್ತೆ ರಾಮ್ಜಿ ಗ್ಯಾಂಗ್ ಆಕ್ಟಿವ್. ನಿರ್ಮಾಪಕನೇ ಟಾರ್ಗೆಟ್, ಹಾರ್ಡ್ ಡಿಸ್ಕ್ ಕಳವು. ಅವತ್ತು ಅಕ್ಟೋಬರ್ 4 ಸಂಜೆ 7:45 ವಿಜಯನಗರದ ಆರ್ಪಿಸಿ ಲೇಔಟ್ನ ಇದೇ ಕಾಫಿ ಡೇ ಮುಂದಿದ್ದ ಬಿಎಂಡಬ್ಲ್ಯೂ ಕಾರಿನ ಗಾಜು ಒಡೆದಿದ್ದ ಕಳ್ಳರ ಗ್ಯಾಂಗ್ ಸಿನಿಮಾದ ಹಾರ್ಡ್ ಡಿಸ್ಕ್, ನಗದು, ಬ್ಯಾಗ್ ಜೊತೆಗೆ ಟ್ಯಾಪ್ ಕಳ್ಳತನ ಮಾಡಿತ್ತು. ಅಂದಹಾಗೆ ಇದು ತಮಿಳುನಾಡಿನ ರಾಮ್ಜಿ ಗ್ಯಾಂಗ್ ಕೃತ್ಯ. ನಟ ನಿರ್ಮಾಪಕ ರವಿ ಗೌಡ ತಮ್ಮ ಕಾರ್ ನಿಲ್ಲಿಸಿ ಇದೇ ಕಾಫಿ ಡೇಗೆ ಹೋಗಿದ್ರು. ಆದರೆ ಸೈಲೆಂಟ್ ಆಗಿ ಬಂದಿದ್ದ ರಾಮ್ಜಿ ಗ್ಯಾಂಗ್ನ ಜಯ ಶೀಲನ್ ಮತ್ತು ಆತನ ಮಗ ಕಾರಿನಲ್ಲಿದ್ದ ಐ ಆಮ್ ಗಾಡ್ ಚಿತ್ರದ ಶೂಟಿಂಗ್ ವಿಡಿಯೋಗಳಿದ್ದ ಹಾರ್ಡ್ ಡಿಸ್ಕ್ ಕಳ್ಳತನ ಮಾಡಿದ್ರು. ಬಳಿಕ ರವಿ ಗೌಡ ವಿಜಯನಗರ ಠಾಣೆಗೆ ದೂರು ನೀಡಿದ್ರು. ಕೇಸ್ ದಾಖಲಿಸಿ ಸಿಸಿಟಿವಿ ಪರಿಶೀಲಿಸಿದ್ದ ಪೊಲೀಸರು ತಮಿಳುನಾಡಿಗೆ ತೆರಳಿದ್ರು. ಪ್ರಮುಖ ಆರೋಪಿ ಜಯಶೀಲನ್ ಅನ್ನ ಬಂಧಿಸಿದ್ರು. ಹಾರ್ಡ್ ಡಿಸ್ಕ್ ಸೇರಿ ಎಲ್ಲಾ ವಸ್ತುಗಳು ವಾಪಸ್ ಸಿಕ್ಕಿದ್ರಿಂದ ರವಿ ಗೌಡ ನಿಟ್ಟುಸಿರು ಬಿಟ್ಟಿದ್ದಾರೆ. ಹಾರ್ಡ್ ಡಿಸ್ಕ್ ಸಿಗದಿದ್ರೆ ಚಿತ್ರ ತೆರೆ ಕಾಣೋದೇ ಕನಸಾಗಿತ್ತು. ಇದಿಷ್ಟೇ ಅಲ್ಲದೆ ಬಂಧಿತ ಆರೋಪಿಯಿಂದ ಮತ್ತೆರಡು ಕೇಸ್ ಭೇದಿಸಲಾಗಿದೆ. ಆದರೆ ಮತ್ತೊಬ್ಬ ಆರೋಪಿ ತಲೆಮರೆಸಿಕೊಂಡಿದ್ದು ಪೊಲೀಸರು ಬಲೆ ಬೀಸಿದ್ದಾರೆ. ಎಲ್ಲರೂ ಗೊತ್ತಿರೋ ಹಾಗೆ ಇದೊಂದು ರಾಮ್ಜಿ ಗ್ಯಾಂಗ್ ಅಂತ ಏನು ತಮಿಳುನಾಡು ರಾಮ್ಜಿ ಗ್ಯಾಂಗ್ ಅವ್ರು ಮಾಡಿದ್ದು ಅಂತ ಗೊತ್ತಾಗಿತ್ತು. ಸೊ ಈ ವಿಚಾರದಲ್ಲಿ ಏನು ಕಳ್ಳತನ ಆಗಿತ್ತು ಎಲ್ಲವನ್ನೂ ಕೂಡ ನಮ್ಮ ವಿಜಯನಗರ ಪೊಲೀಸ್ನವರು ಎಲ್ಲ ರಿಕವರಿ ಮಾಡಿದ್ದಾರೆ. ಪ್ಲಸ್ ಅದರಲ್ಲಿ ಒಬ್ಬನ್ನ ಅರೆಸ್ಟ್ ಮಾಡಿದ್ದಾರೆ, ಇನ್ನೊಬ್ಬನ್ನ ಅರೆಸ್ಟ್ ಮಾಡೋದು ಬಾಕಿ ಇದೆ. ತನಿಖೆಯನ್ನು ನಾವು ಮುಂದೆ ವಹಿಸ್ತೀವಿ. ಫುಲ್ ವೈಟ್ ಅಂಡ್ ವೈಟ್ ನಲ್ಲಿ ಬಂದ ಇವನು ಮಾದನಾಯಕನಹಳ್ಳಿಯ ಇದೇ ಸ್ಪಿನ್ ಸಲೂನ್ಗೆ ರಾತ್ರಿ ಎಂಟ್ರಿ ಕೊಟ್ಟ. 50,000 ನಗದು ಸೇರಿ ಸಿಕ್ಕಿದ್ದನ್ನೆಲ್ಲ ದೋಚಿದ್ದಾನೆ. ಇದು ಗಡಾರಿ ಗ್ಯಾಂಗ್ ಮತ್ತೆ ಬಾಲ ಬಿಚ್ಚಿರೋದಕ್ಕೆ ಸಾಕ್ಷಿ. ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಈ ಬಗ್ಗೆ ಕೇಸ್ ದಾಖಲಾಗಿದೆ. ಪೊಲೀಸರು ಕದೀಮರ ಬೆನ್ನು ಬಿದ್ದಿದ್ದಾರೆ. ನೆಲಮಂಗಲದಿಂದ ಮಂಜುನಾಥ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.